ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಟಾಪ್ ಕ್ವಾಲಿಟಿ ಪಂಜಾಬ್ ಹಸುಗಳು ಹರ್ಷಿ ಡೈರಿ ಫಾರ್ಮಿಗೆ ಬರ್ತಾ ಇದೆ. ಯಾವಾಗ ಬರ್ತಾ ಇದೆ, ಯಾವ ಥರ ಹಸುಗಳು ಬರ್ತಾ ಇದೆ, ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಕ್ವಾಲಿಟಿ ಮತ್ತು ಬ್ರೀಡು ಯಾವ ಥರ ಇರ್ತವೆ, ಪಂಜಾಬ್ ಹಸು ಅಂದರೆ ಹೆಂಗಿರ್ತವೆ, ಒಂದು ಸತಿ ಲೈವಾಗಿ ಬಂದು ವಿಸಿಟ್ ಮಾಡಿ ಗೈಸ್. ಹಸುಗಳು ಯಾವಾಗ ಬರ್ತಾ ಇದ್ದಾವೆ ಅಂದರೆ ಸೋಮವಾರ ಬರ್ತಾ ಇದೆ. ಸೋಮವಾರ 15ನೇ ತಾರೀಕು, ಜೂನ್ 15ನೇ ತಾರೀಕು ಸೋಮವಾರ ಹಸುಗಳು ಹರ್ಷಿ ಡೈರಿ ಫಾರ್ಮಿಗೆ ಬರ್ತಾ ಇದ್ದಾವೆ. ಯಾರಿಗೆ ಪಂಜಾಬ್ ಹಸು ಹೆಂಗಿರ್ತವೆ ಅಂತ ನೋಡಬೇಕು, ಕ್ವಾಲಿಟಿ ಅಂದರೆ ಏನು, ಹಸುಗಳು ಈ ಥರ ಹಸುಗಳು ಸುಮಾರು ಜನ ನೋಡೂ ಇರಲ್ಲ. ಬನ್ನಿ ಗೈಸ್, ಲೈವಾಗಿ ಒಂದು ಸತಿ ಹರ್ಷಿ ಡೈರಿ ಫಾರ್ಮ್ ಮಂಡ್ಯಕ್ಕೆ ಬನ್ನಿ. ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಚೀನ್ಯಾ ಅಂತ ನಮ್ಮದು ಗ್ರಾಮ. ಬಂದು ಲೈವಲ್ಲಿ ಹಸುಗಳು ಯಾವ ಥರ ಇರ್ತವೆ, ಕ್ವಾಲಿಟಿ ಯಾವ ಥರ ಇರುತ್ತೆ, ಒಂದು ಸತಿ ಲೈವಾಗಿ ಬಂದು ನೋಡಿ. ಹಸುಗಳು ಆಲ್ಮೋಸ್ಟ್ ಎಲ್ಲ ಕಡೆನೂ ಹಸುಗಳು ಬುಕ್ ಆಗೋಗಿದೆ. ಶಿವಮೊಗ್ಗ ಬುಕ್ ಆಗಿದೆ, ಮತ್ತು ತಮಿಳ್ನಾಡು ಬುಕ್ ಆಗಿದೆ, ಮತ್ತು ಗದಗ ಬುಕ್ ಆಗಿದೆ, ಸಿಂಧನೂರು ಬುಕ್ ಆಗಿದೆ, ಹೊಳೆ ನರಸೀಪುರ ಬುಕ್ ಆಗಿದೆ, ಮಹಾರಾಷ್ಟ್ರ ಹಸುಗಳು ಹೋಗ್ತದೆ, ಎಲ್ಲ ಕಡೆ ಆಲ್ಮೋಸ್ಟ್ ಹಸುಗಳು ಹೋಗ್ತಾ ಇದ್ದಾವೆ. ಎಲ್ಲ ಆಲ್ಮೋಸ್ಟ್ ಬುಕ್ ಆಗೋಗಿದೆ. ಒಂದು ಹಸು ಅವೈಲೇಬಲ್ ಇದೆ. ಈಗ ನಾನೇನು ವಿಡಿಯೋ ತೋರಿಸ್ತೀನಿ ಇದರಲ್ಲಿ ಒಂದು ಹಸು ಅವೈಲೇಬಲ್ ಇದೆ. ಮತ್ತು 2 ದಿವಸದ ಮುಂಚೆ ಒಂದು ಗಾಡಿ ಬಂದಿದೆ, ಅದರಲ್ಲಿ ಒಂದು ಹಸು ಅವೈಲೇಬಲ್ ಇದೆ. ಈ ಎಲ್ಲ ಹಸುಗಳ್ನು ಒಂದೊಂದು ಸತಿ ವಾಕ್ ಮಾಡಿ ಹಸುಗಳನ್ನ ತೋರಿಸ್ತೀನಿ, ಎಲ್ಲೆಲ್ಲಿಗೆ ಹೋಗ್ತದೆ ಅಂತ. ಬನ್ನಿ ಗೈಸ್, ಒಂದೊಂದೇ ವಾಕ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಟಾಪ್ ಕ್ವಾಲಿಟಿ ಇದೆ. ವರ್ಲ್ಡ್ ವೈಡಲ್ಲಿ ಬರುತ್ತೆ ಗೈಸ್, ಇದು ವರ್ಲ್ಡ್ ವೈಡ್ ಗ್ರೀಫಲ್ಲಿ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್ನು 60th ಈಗ ಬಿದ್ದಿರೋದು, 40th 60th ಬೀಳ್ತಾ ಇದೆ. ಇದು ಬಂದುಬಿಟ್ಟು ಶಿವಮೊಗ್ಗಕ್ಕೆ ಬುಕ್ ಆಗಿದೆ ಗೈಸ್. ಶಿವಮೊಗ್ಗಕ್ಕೆ ಸೇಲ್ ಆಗಿದೆ. ಹೈಟ್ ನೋಡಿ ನಾನೇ ಕಾಣಿಸಲ್ಲ ಗೈಸ್. ಹಸು ತಡಿಯೋಕ್ಕೆ 2-3 ಜನ ಬೇಕು, ಅಂಥ ಹೈಪರ್ ಆ್ಯಕ್ಟಿವಲ್ಲಿದೆ ಹಸು. ಲೈವಾಗಿ ಬಂದು ಹಸು ಡೈರಿ ಫಾರ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ ಹಸು ಯಾವ ಥರ ಇದೆ ಅಂತ. ದೊಡ್ಡ ಹಸು ಗೈಸ್, 42-43 ಲೀಟರ್ ಅಲ್ಲಿ ಕರೆದಿದೆ ಫಸ್ಟ್ ಲ್ಯಾಕ್ಟೇಷನಲ್ಲಿ. ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನು 4 ಕಲ್ಲಲ್ಲಿದೆ. 4 ಕಲ್ಲಿಂದ ಈಗ 6 ಬೀಳ್ತಾ ಇರೋದು. ಕರು ಹಾಕೋದಕ್ಕೆ 2 ಮಂತ್ಸ್ ಟೈಮ್ ಇದೆ, 2 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಶಿವಮೊಗ್ಗಕ್ಕೆ ಬುಕ್ ಆಗಿದೆ, ಶಿವಮೊಗ್ಗಕ್ಕೆ ಹೋಗ್ತಾ ಇದೆ. ತುಂಬ ಅಂದರೆ ತುಂಬ ನಂಬಿಕೆಯಿಂದ ಹಸು ನೋಡೋಕೆ ಮುಂಚೆನೇ ಅಡ್ವಾನ್ಸ್ ಹಾಕಿ ಇನ್ನೊಂದು ಹಸು, ಟೋಟಲ್ 2 ಹಸು ಪರ್ಚೇಸ್ ಮಾಡಿದ್ದಾರೆ. ಓದ್ ಗಾಡೀಲಿ ಒಂದು ಹಸು ಪರ್ಚೇಸ್ ಮಾಡಿದ್ದಾರೆ, ಅದು ನಮ್ಮ ಫಾರ್ಮಲ್ಲೇ ಇದೆ. ಈಗ ಸೋಮವಾರ ಈ ಹಸುನು ಬರುತ್ತೆ. 2 ಹಸುಗಳ್ನು ಒಟ್ಟಿಗೆ ತೊಗೊಂಡು ಹೋಗ್ತಾರೆ, ಅದನ್ನ ಸಪ್ರೇಟಾಗಿ ವೀಡಿಯೋ ಮಾಡಾಕ್ತೀನಿ. ಇದು ನೋಡಿ ಯಾವ ಥರ ಇದೆ ಅಂತ. ಈ ಹಸುನು ಬುಕ್ ಆಗಿದೆ ಗೈಸ್. ಸಾಧುಗುಣ ತುಂಬ ಚೆನ್ನಾಗಿದೆ, ಫುಲ್ ಹೈಟ್ ಫುಲ್ ವೆಯ್ಟಲ್ಲಿದೆ, ಕಾಂಪಿಟೇಷನ್ ಹಸು. ಆದ್ರೂ ಸಾಧುಗುಣ ಯಾವ ಥರ ಇದೆ ನೀವೇ ನೋಡ್ಕೊಳ್ಳಿ. ಇದು ಬುಕ್ ಆಗಿ ಶಿವಮೊಗ್ಗ ಹೋಗ್ತದೆ. ಒಂದೊಂದೇ ಹಸುಗಳು ತೋರಿಸ್ತಾ ಹೋಗ್ತೀನಿ. ಕ್ವಾಲಿಟಿ ಬ್ರೀಡು ಯಾವ ಥರ ಇದೆ ಅಂತ ನೀವು ಕಮೆಂಟ್ ಮಾಡಬೇಕು ಗೈಸ್. ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ರೈತರು, ಕಮೆಂಟ್ ಮಾಡಿ. ನನಗೂ ಆಸೆ ಇದೆ ರೈತರು ಈ ಥರದ ಒಂದೊಂದು ಹಸುಗಳು ಕಟ್ಟಬೇಕು ಮನೇಲಿ ಅಂತ. ನೋಡಿ ಗೈಸ್, ಇದು ಬಂದುಬಿಟ್ಟು ABS ಅರ್ಮಾಡ ಬರುತ್ತೆ, ಸೆಕೆಂಡ್ ಲ್ಯಾಕ್ಟೇಷನು. ಇದು 6 ಇದೆ ಗೈಸ್. ಅಡ್ಡರ್ ನೋಡ್ಕೊಳ್ಳಿ, ಫುಲ್ ಕಾಂಪ್ಯಾಕ್ಟ್ ಅಡ್ಡರು. ಟಾಪ್ ಲೈನ್ ಆಗಲಿ, ಲೆಗ್ ಸ್ಕೋರ್ ಆಗಲಿ, ಅಡ್ಡರ್ ಸ್ಕೋರ್ ಆಗಲಿ, ಮತ್ತು ಲೋವರ್ ಪಿನ್ನು, ಅಪ್ಪರ್ ಪಿನ್ನು, ಫೇಸ್ ಕ್ವಾಲಿಟಿ, ಬ್ರೀಡು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ ಗೈಸ್. ಬ್ರೀಡಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ತುಂಬ ಜನ ನೋಡ್ತಾ ಇರ್ತೀರ ವಿಡಿಯೋ, ಈ ಥರದ ಹಸುಗಳು ಕಟ್ಟಬೇಕು ಅಂತ. ಇದು ಅಡ್ಡರ್ ಮಾಡಿದ್ರೆ ಗೈಸ್, ಊರಲ್ಲೆಲ್ಲರೂ ನಿಂತ್ಕೊಂಡು ನಿಮ್ಮ ಫಾರ್ಮಲ್ಲಿ ನಿಂತ್ಕೊಂಡು ನೋಡ್ಬೇಕು ಅಂಥ ಹಸು. ಇದು ತಮಿಳ್ನಾಡಿಗೆ ಬುಕ್ ಆಗಿದೆ, ತಮಿಳ್ನಾಡು ಹೊಸೂರಿಗೆ ಬುಕ್ ಆಗಿದೆ. ಕ್ವಾಲಿಟಿ ಹಸು ತುಂಬ ಅಂದರೆ ತುಂಬ ಟಾಪಲ್ಲಿದೆ. ಬ್ರೀಡು ನೀವು ನೋಡ್ತಿರೋ ನಿಮಗೆ ಗೊತ್ತಾಗುತ್ತೆ ಬ್ರೀಡ್ ಯಾವ ಥರ ಇದೆ ಅಂತ. ಹೇಳೋದೇ ಬೇಕಾಗಿಲ್ಲ ಇದರಲ್ಲಿ, ಬ್ರೀಡ್ ಯಾವ ಥರ ಇದೆ ಏನು ನೋಡಿ ಅಂತ ನಾನು ಹೇಳೋದೇ ಬೇಕಾಗಿಲ್ಲ, ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ. ಈ ಹಸು ಬಂದುಬಿಟ್ಟು ತಮಿಳ್ನಾಡಿಗೆ ಬುಕ್ ಆಗಿದೆ ಗೈಸ್. ಈ ಹಸುದು ಲಾಂಗ್ ವಿಡಿಯೋ ಕಟ್ಟಾಗಿದೆ, ಸೊ ಇದ್ರದ್ದು ಮಾಡ್ತಿದ್ದೀನಿ ನೋಡಿ. CRI ಮೆಸ್ಸಿ ಬರುತ್ತೆ. ಇದು ಸೆಕೆಂಡ್ ಲ್ಯಾಕ್ಟೇಷನು 60. ಇದು ಅಷ್ಟೇ ಹೈಟು ವೆಯ್ಟು ನೋಡ್ಕೊಳ್ಳಿ. ಗದಗಿಗೆ ಬುಕ್ ಆಗಿದೆ ಗೈಸ್. ನಮ್ಮ ಉತ್ತರ ಕರ್ನಾಟಕದವರು ತುಂಬ ಜನ ನೋಡ್ತಾ ಇರ್ತೀರ ವೀಡಿಯೋಸು. ನೋಡಿ, ಗದಗಿಗೆ ಹೋಗ್ತಾ ಇದೆ ಹಸು. 2 ಹಸು ಪರ್ಚೇಸ್ ಮಾಡಿದ್ದಾರೆ. ಸೋಮಶೇಖರ್ ಅಂತ ಬ್ರದರ್ ಹೆಸರು. ಸೋಮಶೇಖರ್ ಬ್ರದರ್ಗೆ 2 ಹಸು ಗದಗಿಗೆ ಹೋಗ್ತಾ ಇದೆ. ಟಾಪ್ ಕ್ವಾಲಿಟಿ. ಇದು ಚಿತ್ರದುರ್ಗದಲ್ಲೇ ಇಳಿಸ್ಕೊಡ್ತಾ ಇದ್ದೀನಿ ಗೈಸ್, ಚಿತ್ರದುರ್ಗದಲ್ಲೇ ಇಳಿಸ್ಕೊಡ್ತೀನಿ. ಟ್ರಾನ್ಸ್ಪೋರ್ಟೇಷನ್ ಹಸುಗೆ ಉಳಿಯುತ್ತೆ. ನಮ್ಮ ಮಂಡ್ಯ ತನಕ ಬರೋದು ತುಂಬ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಅಂತ ಚಿತ್ರದುರ್ಗದಲ್ಲೇ ಇಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗೆ ಉತ್ತರ ಕರ್ನಾಟಕದವ್ರು ಹಸುಗಳು ತೊಗೊತೀರಾ, ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೆ, ಸೋಲಾಪುರ, ಚಿತ್ರದುರ್ಗ, ಅಲ್ಲೇ ಬರುತ್ತೆ ನಮ್ಮ ಗಾಡಿ, ಅಲ್ಲೇ ಇಳಿಸ್ಕೊಡ್ತೀನಿ. ಇದನ್ನು ಅಷ್ಟೇ ಅವರೇ ಪರ್ಚೇಸ್ ಮಾಡಿರೋದು. ಇದು ಬಂದುಬಿಟ್ಟು ABS ಸ್ಟ್ರೈಕರು, ಸೆಕೆಂಡ್ ಲ್ಯಾಕ್ಟೇಷನು 60 ಗೈಸ್. ಹೋದ ಸತಿ ಏನು ತೋರಿಸ್ತೆ ನಾನು CRI ಮೆಸ್ಸಿ, ಅದು ಇದು ಎರಡೂ ಅಷ್ಟೇ 35 ಲೀಟರ್ಸ್ 38 ಲೀಟರ್ಸ್ ತನಕ ಹಾಲು ಕೊಟ್ಟಿದೆ ಪರ್ ಡೇ. ಈಗ ಒರಿಜಿನಲ್ ಸೆಕೆಂಡ್ ಲ್ಯಾಕ್ಟೇಷನಲ್ಲಿದೆ, 60 ಇದು ಅಷ್ಟೇ ಗದಗಿಗೆ ಬುಕ್ ಆಗಿದೆ. ಯಾರಿಗೆ ಈ ಥರ ಟಾಪ್ ಕ್ವಾಲಿಟಿ ಹಸುಗಳು ಬೇಕು, ಹರ್ಷಿ ಡೈರಿ ಫಾರ್ಮಿಗೆ ಕಾಲ್ ಮಾಡ್ಕೊಳ್ಳಿ. ಇದು ನೋಡಿ, ಹರ್ಷಿ ಡೈರಿ ಫಾರ್ಮ್ ಮಂಡ್ಯ ತನಕ ಹಸು ಬರೋದೇ ಇಲ್ಲ. ಆಲ್ಮೋಸ್ಟು ಇದೆಲ್ಲ ಬುಕ್ ಆಗಿರೋದ್ರಿಂದ ಫುಲ್ ಪೇಮೆಂಟ್ ಬಂದಿದೆ. ಫುಲ್ ಪೇಮೆಂಟ್ ಆಗಿ ಇವಾಗ ಚಿತ್ರದುರ್ಗದಲ್ಲಿ ಹಸುಗಳು ಇಳಿಸ್ಕೊತಾ ಇದ್ದಾರೆ. ಚಿತ್ರದುರ್ಗದಲ್ಲೇ ಆಲ್ಮೋಸ್ಟ್ 3 ಹಸು ಚಿತ್ರದುರ್ಗದಲ್ಲಿ ಇಳಿತಿದೆ ಗೈಸ್. 2 ಹಸು ಸೋಮಶೇಖರ್ ಬ್ರದರ್ ಬುಕ್ ಮಾಡಿದ್ದಾರೆ, ಇನ್ನೊಂದು ಹಸು ಮಂಜುನಾಥ್ ಬ್ರದರ್ ಅಂತೂ ಬುಕ್ ಮಾಡಿದ್ದಾರೆ, ಸಿನ್ನೂರವರು. ಅಲ್ಲೊಂದು ಹಸು ಇಳಿತಿದೆ. ಟೋಟಲ್ 3 ಹಸು ಚಿತ್ರದುರ್ಗದಲ್ಲೇ ಇಳಿಸ್ಕೊಡ್ತಾ ಇದ್ದೀವಿ. ಇನ್ನು 5 ಹಸು ನಮ್ಮ ಫಾರ್ಮಿಗೆ ಬರುತ್ತೆ. ಲೈವಾಗಿ ಬನ್ನಿ, ಹಸುಗಳು ಯಾವ ಥರ ಇರ್ತವೆ ನೋಡಿ ಗೈಸ್. 9 ಹಸು ಬರ್ತಾ ಇದ್ದಾವೆ. 1 ಹಸು ಮಹಾರಾಷ್ಟ್ರದಲ್ಲೇ ಇಳಿಸ್ಕೊಂಡಿದ್ದಾರೆ. ಇನ್ನು 8 ಹಸು ಹರ್ಷಿ ಡೈರಿ ಫಾರ್ಮ್ಗೆ ಬರಬೇಕಿತ್ತು, ಅದರಲ್ಲಿ 3 ಹಸು ಚಿತ್ರದುರ್ಗದಲ್ಲಿ ಇಳಿಸ್ಕೊಳ್ತಾ ಇದ್ದಾರೆ. ಟೋಟಲ್ ಇನ್ನು 5 ಹಸುಗಳು ಹರ್ಷಿ ಡೈರಿ ಫಾರ್ಮ್ಗೆ ಬರ್ತವೆ. ಸಾಧು ಕೂಡ ನೋಡ್ಕೊಂಡ್ರಿ ಯಾವ ಥರ ಇದೆ ಅಂತ. ಇದು ನೋಡಿ ಗೈಸ್, ಇದು ಅಷ್ಟೇ ತಮಿಳ್ನಾಡಿಗೆ ಹೋಗ್ತಿರೋದು. ಒಂದು ಅರ್ಮಡ ಮತ್ತು ಇದು 2 ಹಸುಗಳು ತಮಿಳ್ನಾಡಿಗೆ ಹೋಗ್ತದೆ. ಇದು ಬ್ರೀಡ್ ನೋಡಿ, ಕ್ವಾಲಿಟಿ ನೋಡಿ, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ದೊಡ್ಡ ಹಸುಗಳ ಮಧ್ಯೆ ನಿಂತಿರೋದಕ್ಕೆ ನಿಮಗೆ ಹೈಟ್ ಕಮ್ಮಿ ಅಂತ ಅನಿಸ್ತಿರ್ಬೋದು, ಆದರೆ ಇದು ಅಷ್ಟೇ ದೊಡ್ಡ ಹಸುನೇ. ಸೈಜ್ ನೋಡ್ಕೊಳ್ಳಿ, ಬಾಡಿ ಸೈಜು, ಫೇಸ್ ಕ್ವಾಲಿಟಿ, ಟಾಪ್ ಲೈನು
ತುಂಬ ಚೆನ್ನಾಗಿದೆ. ಆ್ಯಕ್ಟಿವ್ನೆಸ್ ನೋಡ್ಕೊಳ್ಳಿ ಗೈಸ್ ಹಸುಗಳಲ್ಲಿ ಯಾವ ಥರ ಆ್ಯಕ್ಟಿವ್ ಆಗಿದೆ ಅಂತ. ಇದು ತಮಿಳ್ನಾಡಿಗೆ ಹೋಗ್ತಾ ಇದೆ ಹಸು. ಯಾರಿಗೆ ಈ ಥರ ಕ್ವಾಲಿಟಿ ಹಸುಗಳು ಬೇಕು ಬೇಗ ಕಾಲ್ ಮಾಡ್ಕೊಳ್ಳಿ. ಆಲ್ ಓವರ್ ಕರ್ನಾಟಕ ಪ್ರೈಸ್ನ ನೀವು ಟ್ಯಾಲಿ ಮಾಡ್ಕೊಳ್ಳಿ. ಹರ್ಷಿ ಡೈರಿ ಫಾರ್ಮ್ಗೂ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಹಸುಗಳು ಕೊಡ್ತಾರೆ, ಪಂಜಾಬ್ ಹಸು ಆಗಲಿ ಲೋಕಲ್ ಹಸು ಆಗಲಿ ನೋಡಿಕೊಂಡು ಹರ್ಷಿ ಡೈರಿ ಫಾರ್ಮ್ ಹತ್ರ ಬಂದು ಪ್ರೈಸ್ನ ಕೇಳ್ಕೊಂಡು ಹಸುಗಳನ್ನ ಪರ್ಚೇಸ್ ಮಾಡಿ. ಆಲ್ ಓವರ್ ಕರ್ನಾಟಕಕ್ಕೆ ಚಾಲೆಂಜಿಂಗ್ ಪ್ರೈಸಲ್ಲಿ ಹಸುಗಳು ಹರ್ಷಿ ಡೈರಿ ಫಾರ್ಮಿಂದ ಹೋಗ್ತದೆ ಗೈಸ್. ಒಳ್ಳೆ ಪ್ರೈಸಲ್ಲಿ. ಯಾಕೆಂದರೆ ನಾವು ರೈತರಾಗಿರೋದ್ರಿಂದ ರೈತರ ಕಷ್ಟ ಏನು, ರೈತರಿಗೆ ಯಾವ ಥರ ಬೆಲೆಯಲ್ಲಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಪ್ರತಿಯೊಂದು ಗೊತ್ತು. ಲೋ ಮಾರ್ಜಿನಿಂದ ಹಸುಗಳನ್ನ ರೈತರಿಗೆ ಕೊಡ್ತಾ ಇರೋದು. ಎಲ್ಲದೂ ಅಷ್ಟೇ ಸಾಧು ಹಸುಗಳು. ನೀವು ಯಾವುದೇ ಹಸುಗಳನ್ನ ಹರ್ಷಿ ಡೈರಿ ಫಾರ್ಮಲ್ಲಿ ಮುಟ್ಟಿದ್ರೆ ಯಾವ ಹಸುಗಳು ಒದಿಯಲ್ಲ. ಎಲ್ಲ ಸಾಧು ಹಸುಗಳು, ಮುಗ್ಧ ಹಸುಗಳು, ತುಂಬ ಟಾಪ್ ಕ್ವಾಲಿಟಿ ಬ್ರೀಡಲ್ಲಿ ಇರ್ತವೆ ಗೈಸ್. ಯಾವುದೂ ಬ್ರೀಡಲ್ಲಿ ಕಾಂಪ್ರಮೈಸ್ ಇರೋಲ್ಲ. ಎಲ್ಲ ಹಸುಗಳು ನೋಡಿ ಹೈಟು ವೆಯ್ಟು ತೂಕ ಸೈಜು ನೀವೆಲ್ಲ ಫೋನಲ್ಲಿ ನೋಡ್ತಾ ಇರ್ತೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ. ಪಂಜಾಬ್ ಅವರೆಲ್ಲ ವೀಡಿಯೋ ಮಾಡಿರ್ತಾರೆ. ಈ ಥರ ಹಸುಗಳು ಕಟ್ಟಬೇಕು ಅಂತ ನಿಮಗೂ ಡ್ರೀಮ್ ಇರುತ್ತೆ, ಕನಸಿರುತ್ತೆ. ರೈತರು ಕನಸು ನನಸಾಗಬೇಕು, ಡ್ರೀಮು ಅವ್ರಿಗೆ ಡ್ರೀಮ್ ಕೇಮ್ ಟ್ರೂ ಅಂತಾರಲ್ಲ ಹಂಗೆ ಮನೆಗೆ ಹಸುಗಳು ಬಂದು ನಿಂತಾಗ ನಿಮಗೆ ಖುಷಿ ಆಗಬೇಕು. ಹೈಟ್ ನೋಡಿ, ಆ ಕಡೆ ಸೈಡ್ ನಾನು ನಿಂತಿದ್ರೆ ಈ ಕಡೆ ಸೈಡ್ ನಾನು ಕಾಣಲ್ಲ ಗೈಸ್, ಅಷ್ಟು ಹೈಟ್ ಇದೆ. ಈ ಥರ ಕ್ವಾಲಿಟಿ, ಈ ಥರ ನೀವು ಲೈವಾಗಿ ಬಂದು ಈ ಥರ ಹಸು ನೋಡಿ. ಈ ಹಸು ನೀವು ಯಾವುದೇ ಕಾರಣಕ್ಕೂ ನೀವು ಮುಂಚೆನೇ ನೋಡಿರಲ್ಲ ಗೈಸ್. ಆ ಥರ ಹಸು ಫುಲ್ ಹೈಟು ಫುಲ್ ಬ್ರೀಡಲ್ಲಿದೆ. ಈ 5 ಹಸುಗಳು ತೋರಿಸಿದ್ದೀನಿ, ಮತ್ತು ಇನ್ನೂ ಹಸುಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಗೈಸ್. ಈ ಹಸು ಬಂದುಬಿಟ್ಟು ಸಿಂಧನೂರಲ್ಲಿ ಇಳಿಸ್ಕೊತಾರೆ ಗೈಸ್. ಸಿಂಧನೂರಿಗೆ ಹೋಗ್ತಾ ಇರೋದು ಇದು. ಚಿತ್ರದುರ್ಗದಲ್ಲಿ ಇಳಿಸ್ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಬರುತ್ತೆ. ಟಾಪ್ ಕ್ವಾಲಿಟಿ, ಬಾಡಿ ಶೈನಿಂಗ್ ಆಗಲಿ, ಲೆಂತ್ ಆಗಲಿ, ಕ್ವಾಲಿಟಿ ಆಗಲಿ ಯಾವ ಥರ ಇದೆ ಅಂತ ನೀವೇ ಕಮೆಂಟ್ ಮಾಡಿ. ಇದು ಸಿಂಧನೂರಿಗೆ ಹೋಗ್ತಾ ಇದೆ. ಡೆನ್ಮಾರ್ಕ್ 4012 ಬರುತ್ತೆ. ಟಾಪ್ ಕ್ವಾಲಿಟಿ, ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ, ಲೆಗ್ ಸ್ಕೋರ್, ಅಡ್ಡರ್ ಸ್ಕೋರ್, ಅಪ್ಪರ್ ಪಿನ್ ಆಗಲಿ, ಲೋವರ್ ಪಿನ್ ಆಗಲಿ, ಬ್ರೀಡು ಕ್ವಾಲಿಟಿ ಯಾವುದ್ರಲ್ಲೂ ಬೆಲ್ಡ್ ಮಾಡಿ ತೋರಿಸಂಗಿಲ್ಲ. ಶೈನಿಂಗ್ ನೋಡಿ, ಬಾಡಿ ಶೈನಿಂಗ್ ಯಾವ ಥರ ಶೈನಿಂಗ್ ಹೊಡಿತಾ ಇದೆ. ಇದು ಸಿಂಧನೂರಿಗೆ ಹೋಗ್ತಾ ಇದೆ ಗೈಸ್. ಇದು ಬಂದುಬಿಟ್ಟು ನಮ್ಮ ರೆಗ್ಯುಲರು ನಮ್ಮ ಬ್ರದರು ಕೃಷ್ಣಪ್ಪ ಅಂತ ಇದ್ದಾರೆ, ಅವ್ರಿಗೆ ಹೋಗ್ತಾ ಇದೆ. ಕೋಲಾರ ಅವ್ರಿಗೆ ಹೋಗ್ತಾ ಇರೋದು. ಒಂದು ಹಸು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ, ಈಗ ಈ ಹಸುನು ಪರ್ಚೇಸ್ ಮಾಡಿದ್ದಾರೆ. ಅವರು ಲೈವಲ್ಲಿ ಬಂದಾಗ ಅವ್ರ ಹತ್ರ ಮಾತಾಡಿಸ್ತೀನಿ. ಅವ್ರು ಎಷ್ಟು ಖುಷಿಯಿಂದ ತೊಗೊತಾರೆ, ನನಗೆ ಎಷ್ಟು ಯಾವ ಥರ ಮಾತಾಡಿಸ್ತಾರೆ, ಸ್ವಂತ ತಮ್ಮ ಅನ್ನೋ ಥರ ಮಾತಾಡಿಸ್ತಾರೆ. ಈ ಪ್ರೀತಿ ಹರ್ಷಿ ಡೈರಿ ಫಾರ್ಮ್ ಪಡೆದಿದೆ. ಸೊ ತುಂಬ ಖುಷಿ ಆಗುತ್ತೆ ಈ ಥರ ರೈತರ ಪ್ರೀತಿ ಗಳಿಸೋಕ್ಕೆ. ಇದು ಬಂದುಬಿಟ್ಟು ABS ಬ್ರೂಟಲ್ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನು. ಫಸ್ಟ್ ಲ್ಯಾಕ್ಟೇಷನಲ್ಲಿ 28-30 ಲೀಟ್ರ್ ಆಲ್ರೆಡಿ ಕರೆದಿದೆ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಗೈಸ್. ಇದು ಕೋಲಾರ್ಗೆ ಹೋಗುತ್ತೆ ಗೈಸ್. ಇಡೀ ಕರ್ನಾಟಕದಲ್ಲಿ ಟ್ರಸ್ಟೆಡ್ ಡೈರಿ ಫಾರ್ಮ್ ಅಂದರೆ ಹರ್ಷಿ ಡೈರಿ ಫಾರ್ಮು. ರೈತರ ಕಷ್ಟ, ರೈತರದ್ದು ಪ್ರತಿಯೊಂದು ನೋವು ನಲಿವು ಎಲ್ಲ ಗೊತ್ತು. ಹಂಗಾಗಿ ರೈತರಿಗೆ ಒಳ್ಳೇದಾಗೇ ಆಗುತ್ತೆ. ಒಂದು ಸತಿ ಹರ್ಷಿ ಡೈರಿ ಫಾರ್ಮ್ನ ವಿಸಿಟ್ ಮಾಡಿ. ಆಮೇಲೆ ನೀವೇ ಹೇಳ್ತೀರಿ ಗೈಸ್ ಹರ್ಷಿ ಡೈರಿ ಫಾರ್ಮ್ ಕೆಲಸ ಯಾವ ಥರ ಇರುತ್ತೆ, ಬ್ರೀಡಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ ಅಂತ. ನೋಡಿ ಎಷ್ಟು ಸಾಧು ಗುಣ, ಯಾವ ಥರ ಸಾಧು ಹಸುಗಳನ್ನ ನಾವು ಸೆಲೆಕ್ಟ್ ಮಾಡಿ ಹಸುಗಳನ್ನ ತರ್ತೀವಿ. ತುಂಬ ಹಸುಗಳನ್ನ ನೋಡಿ ಒಂದೊಂದು ಹಸುಗಳು ಸೆಲೆಕ್ಟ್ ಮಾಡಿ ತರೋದು. ಬನ್ನಿ ಗೈಸ್, ಹಸು ಅವೈಲಬಲ್ ಇರೋ ಹಸು ತೋರಿಸ್ತೀನಿ ಗೈಸ್. ಈ ಹಸು ಅವೈಲಬಲ್ ಇದೆ ಸೇಲಿಗೆ. ಹರ್ಷಿ ಡೈರಿ ಫಾರ್ಮ್ ರೆಡಿ ಇದೆ, ಬಂದು ನೋಡ್ಕೊಂಡು ತೊಗೊಂಡೋಗ್ಬೋದು. ಇದು ಬಂದುಬಿಟ್ಟು ಏರ್ಶೇರ್ ಕ್ರಾಸಲ್ಲಿ ಬರುತ್ತೆ, ರೆಡಿನ್ ಕ್ರಾಸ್ ಅಂತ ಬರುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲೆಗ್ ಸ್ಕೋರ್, ಅಡ್ಡರ್ ಸ್ಕೋರ್, ಟಾಪ್ ಲೈನು ತುಂಬ ಚೆನ್ನಾಗಿದೆ. ಸಾಧು ಗುಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಲ್ಯಾಕ್ಟೇಷನು. ಫಸ್ಟ್ ಲ್ಯಾಕ್ಟೇಷನಲ್ಲಿ 25-26 ಲೀಟ್ರ್ ಹಾಲು ಕೊಟ್ಟಿದೆ ಗೈಸ್. 25 ಲೀಟ್ರ್ ಹಾಲು ಕೊಟ್ಟಿದೆ. ಈ ಸತಿ ಯಾರಿಗೆ ಬೇಕು ನನ್ನ ಕಡೆಯಿಂದ 20 ಲೀಟ್ರ್ ಹೇಳ್ಕೊಡ್ತೀನಿ. 25 ಲೀಟ್ರ್ ಆಲ್ರೆಡಿ ಕರೆದಿದೆ. ಕಮ್ಮಿ ಹೇಳ್ಕೊಡ್ತೀವಿ ಗೈಸ್, ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಇದು ಬಂದುಬಿಟ್ಟು 1,25,000 ರೂಪಾಯಿ ಆಗುತ್ತೆ. ಇಂಟ್ರೆಸ್ಟ್ ಇದ್ದವ್ರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಕಮ್ಮಿ ರೇಟಿಗೆ ಕೇಳ್ತಿದ್ರಿ ಅಂತ ಈ ಹಸು ಅವೈಲಬಲ್ ತಂದಿದ್ದು. ಇಂಟ್ರೆಸ್ಟ್ ಇದ್ದು ಬುಕ್ ಮಾಡ್ಕೊಳ್ಳಿ ಗೈಸ್. ಈ ಹಸು ಬಂದುಬಿಟ್ಟು ಇದು ಮಹಾರಾಷ್ಟ್ರದಲ್ಲಿ ಸೇಲ್ ಆಗಿದೆ ಗೈಸ್. ಇದು ಅವೈಲಬಲ್ ಇತ್ತು, ಗ್ರೂಪಿಗೆ ಹಾಕಿದ್ದೆ. ಒಂದು ಗಾಡಿ ಫುಲ್ಲು ಮಹಾರಾಷ್ಟ್ರಕ್ಕೆ ಹೋಗಿದೆ, ಮಹಾರಾಷ್ಟ್ರಕ್ಕೆ ಸೇಲ್ ಆಗಿದೆ. ನನ್ನ ರೆಗ್ಯುಲರ್ ಕಸ್ಟಮರು. ತಿಂಗಳಿಗೆ 2 ಲೋಡು ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ರೀಸೆಲ್ಲರು ನನ್ನ ಹತ್ರ ತೊಗೊಂಡು ಸೇಲ್ ಮಾಡ್ತಾರೆ. 2 ಲೋಡ್ ಪ್ರತಿ ತಿಂಗಳು 2 ಲೋಡು ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಈ ಹಸು ಅವ್ರಿಗೆ ತುಂಬ ಇಷ್ಟ ಆಗಿ ಮಹಾರಾಷ್ಟ್ರಕ್ಕೆ ನಮ್ಮ ಲಾರಿ ಬಂದು ನಿಂತಾಗ ಅಲ್ಲೇ ಪರ್ಚೇಸ್ ಮಾಡಿದ್ದಾರೆ. ಇದು ಫುಲ್ ಪೇಮೆಂಟ್ ಬಂದು ಹಸು ಆಗಲೇ ರೈತರ ಮನೆಗೆ ತಲುಪಿದೆ. ಇದು ಸೇಲ್ ಆಗೋಗಿದೆ ಗೈಸ್. ಇದು ಅಲ್ಲೇ ಇಳಿಸ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ. 8 ಹಸು ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗದಲ್ಲಿ 3 ಹಸು ಇಳಿಸ್ಕೊಂಡಿದ್ದಾರೆ. 5 ಹಸು ನಮ್ಮ ಫಾರ್ಮಲ್ಲಿದೆ. ಲೈವಾಗಿ ಬಂದು ನೋಡಿ. ಸೋಮವಾರ 15ನೇ ತಾರೀಕು ಹಸುಗಳು ಹರ್ಷಿ ಡೈರಿ ಫಾರ್ಮಲ್ಲಿ ಇರ್ತವೆ. ಈ ಹಸು ಬಂದುಬಿಟ್ಟು ಮಹಾರಾಷ್ಟ್ರಕ್ಕೆ ಸೇಲ್ ಆಗಿದೆ ಗೈಸ್. ನೋಡಿ ಆಲ್ ಓವರ್ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಒಂದೇ ಹಸು ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇದ್ದವ್ರು ಬೇಗ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ದಯವಿಟ್ಟು ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ, ರೈತರಿಗೆ ಬೆಳೆಸಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.